ಮೌಂಟ್ ಎವರೆಸ್ಟ್ ಅನ್ನ ಒಂದು ಕಾಲ ಮೂಲಕ ಹತ್ತಿರ್ತಕ್ಕಂತಹ ಮೌಂಟ್ ಎವರೆಸ್ಟ್ ಅನ್ನ ಒಂದು ಕಾಲಿನ ಮೂಲಕ ಹತ್ತಿರ್ತಕ್ಕಂತಹ ಅರುಣಿಮಾ ಸಿನ್ಹಾ ನನ್ನ ಟಿವಿ ಪ್ರೋಗ್ರಾಮ್ ಬಂದಿದ್ರು. ನಾನು ನಿಮ್ಗೆ ಹೇಳ್ತೇನೆ, ಅವ್ರು ಹೇಳಿದ ಕೊನೆಯ ಮಾತನ್ನ ನಿಮ್ಗೆ ಹೇಳ್ತಾರೆ. ಒಂದು ಕಾಲಲ್ಲಿ ಲಿಂಪ್ ಮಾಡ್ತಾ ಕೈಲಿ ಕ್ಲಿಫ್ ಹ್ಯಾಂಗರ್ ಅನ್ನು ಹಿಡ್ಕೊಳ್ತಾ ಹಿಮ ಪರ್ವತವನ್ನ ಏರ್ತಾ ಏರ್ತಾ ಲಾಸ್ಟ್ ಲ್ಯಾಪಿಗೆ ಬಂದಿದೆ. 100 ಮೀಟರ್ ಮಾತ್ರ ಬಾಕಿ ಇತ್ತು, 100 ಮೀಟರ್ ಮಾತ್ರ ಬಾಕಿ ಇತ್ತು. ಅಲ್ಲಿ ಬಂದು ತಲುಪಿ ಆಗಿತ್ತು. ಆಗ ಸಡನ್ ಏನಾಯ್ತು, ನನ್ನ ಸಿಲಿಂಡರ್ ಖಾಲಿ ಆಯ್ತು. ಶರ್ಪಾಗಳು ಹೇಳ್ತಾರೆ, ಮೇಡಮ್ ಹಿಂದಕ್ಕೆ ಹೋಗೋಣ, ಸಾಧ್ಯ ಇಲ್ಲ, ಹಿಂದಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಬಟ್ ಅರುಣಿಮಾ ಹೇಳ್ತಾರೆ, ಬದುಕಿದ್ರು ಇಲ್ಲೇ ಬದುಕ್ತಾನೆ, ಸತ್ರು ಇಲ್ಲೇ ಸಾಯ್ತಾನೆ, ಹಿಂದಕ್ಕೆ ಹೋಗಲ್ಲ, ಇಲ್ಲೇ ಸಾಯ್ತಾನೆ, ಹಿಂದಕ್ಕೆ ಹೋಗಲ್ಲ. ನೆಲದ ಮೇಲೆ ಕುತ್ಕೊಂಡು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ ಸ್ಟಾರ್ಟ್ ಮಾಡಿದ್ರಂತೆ. ಯಾವ ದೇವರ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಪ್ರೇ ಮಾಡಿ ಸ್ಟಾರ್ಟ್ ಮಾಡಿದ್ರೆ 10 ನಿಮಿಷ ಕಣ್ಣು ಮುಚ್ಚಿ ಪ್ರೇ ಮಾಡ್ಕೊಂಡೆ. ಏನು ಮಿರಾಕಲ್ ಆಯ್ತು ಅಂತ ಹೇಳಿದ್ರೆ, ಹಿಂದೆ ಯಾರೋ ಮೌಂಟ್ ಎವರೆಸ್ಟ್ ನ ಪೀಕಿಗೆ ಹೋಗಿದ್ರು, ಅಲ್ಲೊಂದು ಅರ್ಧ ಸಿಲಿಂಡರ್ನ ಬಿಟ್ಟು ಬಂದಿದ್ರಂತೆ. ಅದು ರೋಲ್ ಆಗ್ತಾ ಕಾಲ ಬುಡಕ್ ಬಂತು. ಸಿನಿಮಾದ ಕೊನೆಯ ದೃಶ್ಯದ ಹಾಗೆ ಕಾಲ ಬುಡಕ್ ಬಂತಂತೆ. ಅದನ್ನ ಬೆನ್ನಿ ಕಟ್ಕೊಂಡು ಅವರು ತಮ್ಮ ಎಕ್ಸ್ಪೆಡಿಷನ್ ಪೂರ್ತಿ ಮಾಡ್ತಾರೆ. ಅವ್ರು ಹೇಳ್ತಾರೆ, ಪ್ರೇಯರ್ಸ್ ಅಲ್ಲಿ ಬಲ ಇದೆ, ಪ್ರೇಯರ್ಸ್ ಅಲ್ಲಿ ಪವರ್ ಇದೆ, ಮಾಡ್ಕೋತೀರಿ? ಅದ್ಭುತವಾದ ಪ್ರೇಯರ್ಗಳನ್ನ ಮಾಡಿ ಸರ್. 10 ನಿಮಿಷ ಇನ್ ದ ಮಾರ್ನಿಂಗ್, 10 ನಿಮಿಷ ಇನ್ ದ ಈವ್ನಿಂಗ್, ಪಾಸಿಟಿವ್ ಪ್ರೇಯರ್ಸ್ ಗಳನ್ನ ಮಾಡಿ ನಿಮ್ಮ ಲೈಫ್ ಚೇಂಜ್ ಆಗೋದನ್ನ ಗಮನಿಸ್ಕೋತೀರಿ, ಖಂಡಿತ ಗಮನಿಸ್ಕೋತೀರಿ. ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ಹೇಳ್ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮಾತು, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಮಾತು, ನೀವೆಲ್ಲ ಇರ್ತಕ್ಕಂಥ ಏಜ್ ಈಗ ಅಡೋಲೆಸೆಂಟ್ಸ್ಗಳು, ಹದಿಹರೆಯ ಅಂತ ನಾವು ಹೇಳ್ತೇವೆ. ಯಾವಾಗ 14ರಿಂದ 18 ಏಜ್ ಅನ್ನ ಪ್ರವೇಶ ಮಾಡ್ತೇವೆ, ಅದು ವಿಸ್ಫೋಟಕವಾಗಿರ್ತಕ್ಕಂತಹ ಏಜ್, ಎಕ್ಸ್ಪ್ಲೋಸಿವ್ ಏಜ್ ಅಂತ ನಾವು ಹೇಳ್ತೇವೆ. ತಪ್ಪುಗಳನ್ನ ಜಾಸ್ತಿ ಮಾಡುವಂತ ಏಜ್. ನಿಮ್ಮ ಲೈಫ್ ಅಲ್ಲಿ ನೀವು ತಪ್ಪುಗಳನ್ನ ಜಾಸ್ತಿ ಪ್ರಾಂಕ್ ಅನ್ನ ಮಾಡುವಂತ ಏಜ್ ಅಂತ ಹೇಳ್ತಾರೆ ಸರ್. ಈ ವಯಸ್ಸಲ್ಲಿ ಮಕ್ಕಳು ಹೆಚ್ಚು ತಪ್ಪುಗಳನ್ನ ಮಾಡ್ತಾರೆ, ದುಶ್ಚಟಗಳಿಗೆ ಬಲಿ ಆಗ್ತಾರೆ. ಬಟ್ ನಾನು ಹೇಳ್ತೇನೆ, ಈ ಕಾಲೇಜಿನ ವಾತಾವರಣ ತುಂಬಾ ಚೆನ್ನಾಗಿದೆ. ಈ ಕಾಲೇಜಲ್ಲಿ ನಿಮ್ಮನ್ನು ತುಂಬಾ ಪ್ರೀತಿಸುವಂತ ಅಧ್ಯಾಪಕರಿದ್ದಾರೆ. ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ವಾತಾವರಣ ಇದೆ, ಸಪೋರ್ಟಿವ್ ಆಗಿರ್ತಕ್ಕಂಥ ವಾತಾವರಣ ಇದೆ. ಚೆನ್ನಾಗಿ ಬಳಸ್ಕೊಳ್ಳಿ ಸರ್. ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ಗಳಿಗೆ ಹೋಗದೆ, ಯಾವುದೇ ನೆಗೆಟಿವ್ ಇಂಪಲ್ಸ್ಗಳಿಗೆ ಬಲಿಯಾಗದೆ, ಯಾವುದೇ ಡ್ರಗ್ಸ್ಗಳಿಗೆ ಬಲಿಯಾಗದೆ, ತುಂಬಾ ಸಹಜವಾಗಿರ್ತಕ್ಕಂಥ ಪ್ರೀತಿಯನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋದ್ರೆ ನೀವು ಅದ್ಭುತಗಳಾಗ್ತೀರಿ, ಮಿರಾಕಲ್ ಕ್ರಿಯೇಟ್ ಮಾಡ್ತೀರಿ, ಲೆಜೆಂಡ್ಸ್ಗಳಾಗ್ತೀರಿ, ಐಕಾನ್ಸ್ ಕೂಡ ಆಗಲಿ ಪ್ರಯತ್ನಗಳನ್ನ ಮಾಡ್ತೀರಿ. ನನ್ನ ಕೊನೆಯದಾಗಿರ್ತಕ್ಕಂಥ ಮಾತು, ಈ ಮಾತನ್ನು ಹೇಳಿದ ಮಾತನ್ನ ಮುಗಿಸೋದಿಲ್ಲ. ನಿಮ್ಮ ಲೈಫಲ್ಲಿ 2 ವರ್ಷಗಳ ಕಾಲ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಕಲ್ಪಕ್ಕೋಸ್ಕರ ನಿಮ್ಮ ಪ್ರತಿ ನಿಮಿಷವನ್ನ, ಪ್ರತಿ ಕ್ಷಣವನ್ನ ಮೀಸಲಾಗಿರ್ತೀರಿ. ಇದಕ್ಕೆ ವರ್ಕ್ ಕಲ್ಚರ್ ಅಂತ ಹೇಳ್ತಾರೆ ಸರ್. ಯಾವ ವರ್ಕ್ ಕಲ್ಚರ್ ಈ ಕಾಲೇಜಲ್ಲಿ ಇದೆ? ಅದು ಬಹಳ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ 5:30 ಗಂಟೆಗೆ ಹೇಳ್ತೀರಿ, ಧ್ಯಾನವನ್ನ ಮಾಡ್ತೀರಿ, ಯೋಗವನ್ನ ಮಾಡ್ತೀರಿ, ಪ್ರಾರ್ಥನೆ ಮಾಡ್ತೀರಿ, ಓದಲಿ ಸ್ಟಾರ್ಟ್ ಮಾಡ್ತೀರಿ. ರಾತ್ರಿ 10:30 ಗಂಟೆ ತನಕ ಓದ್ತೀರಿ, ಎಂಗೇಜ್ ಆಗಿರ್ತೀರಿ. ಬಿಸಿ ಆಗಿರೋದಲ್ಲ, ಎಂಗೇಜ್ ಆಗಿರ್ತೀರಿ. ಪ್ರತಿ ಕ್ಷಣವನ್ನ ನಿಮಗೋಸ್ಕರ ಬಳಕೆ ಮಾಡ್ಕೋತೀರಿ. ಇಲ್ಲಿ ನಿಮ್ಮ ಮೈಂಡ್ ಒಳಗಡೆ ನೆಗೆಟಿವ್ ಥಾಟ್ಸ್ಗಳು ಬರೋದಿಲ್ಲ. ಈಗ ಮಕ್ಕಳ ಮನಸ್ಸಿನ ಒಂದು ಭಾವನೆ ಇದೆ, ಅಪ್ಪನನ್ನ ಬಿಟ್ಟು ಬಂದೆ, ಅಮ್ಮನನ್ನ ಬಿಟ್ಟು ಬಂದೆ, ನನ್ನ ಅಮ್ಮ ನನ್ನ ಬಟ್ಟೆ ವಾಶ್ ಮಾಡ್ತಾ ಇದ್ರು, ಈಗ ನಾನು ವಾಶ್ ಮಾಡಬೇಕಾಗಿದೆ. ನನಗೆ ತಿಂಡಿ ಅಮ್ಮ ಬಾಯಿಗೆ ತಂದು ಕೊಡ್ತಾ ಇದ್ರು, ಈಗ ನಾನೇ ಊಟ ಮಾಡಬೇಕಾಗಿದೆ. ಅಮ್ಮನ ಜೊತೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಪ್ಪನ ಜೊತೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ದಿನ ಅಮ್ಮನೊಟ್ಟಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ರಾತ್ರಿ ಅಮ್ಮ ಜೋಗುಳ ಹಾಡಿ ಮಲಗಿಸ್ತಾ ಇದ್ರು, ಈಗ ಅಮ್ಮ ಸಿಗ್ತಾ ಇಲ್ಲ. ಈ ಫೀಲಿಂಗ್ ನಿಮ್ಮ ಹತ್ರ ಇದೆ. ನಂಗೆ ಅರ್ಥ ಆಗತ್ತೆ ನಿಮ್ಮ ಭಾವನೆಗಳು. ಯಾಕಂದ್ರೆ ಕರ್ನಾಟಕದ ಬೇರೆ ಬೇರೆ ತಾಲೂಕುಗಳ ಮೂಲಕ, ಬೇರೆ ಬೇರೆ ಜಿಲ್ಲೆಗಳ ಮೂಲಕ ಕ್ರಿಯೇಟಿವ್ ಕಾಲೇಜಿಗೆ ಬಂದಿದ್ದೀರಿ ಸರ್. ಅಮ್ಮನನ್ನ ಬಿಟ್ಟು ಬಂದಿದ್ದೀರಿ, ಅಪ್ಪನನ್ನು ಬಿಟ್ಟು ಬಂದಿದ್ದೀರಿ. ನಾನೀಗೊಂದು ಸುಂದರವಾದ ಕತೆ ಹೇಳ್ತೇನೆ, ನನ್ನ ಮಾತನ್ನು ಮುಗಿಸ್ತೇನೆ. ಹೇಳಬೇಕು ಅಂತ ನಂಗೆ ಆಸೆ ಇದೆ, ಪ್ರಿಪೇರ್ ಆಗಿ ಬಂದಿದ್ದೀನಿ, ಹೇಳಬೇಕು ನಾನು ನಿಮಗೆ. ರಾಜಸ್ಥಾನದಲ್ಲಿ ಒಬ್ಬ ಹುಡುಗ ಪ್ರೈಮರಿ ಸ್ಕೂಲಿಗೆ ಹೋಗ್ತಾನೆ. ಅವನ ಹೆಸರು ಮನಿರಾಮ್ ಶರ್ಮಾ. ಇವತ್ತು ರಾತ್ರಿ ಸರ್ಚ್ ಮಾಡಿ ಗೂಗಲಲ್ಲಿ ಸಾಧ್ಯವಾದ್ರೆ. ಇಸ್ ನೇಮ್ ಇಸ್ ಮನಿರಾಮ್ ಶರ್ಮಾ. ಕೇಳಿದ್ದೀರಾ? ಓಕೆ, ಯಾಕೆಂತ ನಾನು ನಿಮ್ಗೆ ಹೇಳ್ತೇನೆ. ಅವನ ಅಮ್ಮ ಕುರುಡಿ ಮತ್ತು ಕಿವುಡಿ. ತೀವ್ರವಾಗಿರ್ತಕ್ಕಂಥ ಬಡತನ ಮನೆಯಲ್ಲಿ, ತೀವ್ರವಾಗಿರ್ತಕ್ಕಂಥ ಬಡತನ, ಹಸಿವು, ಕಷ್ಟ. 5ನೇ ವರ್ಷ ಪ್ರಾಯಕ್ಕೆ ಬಂದಾಗ ಮನಿರಾಮನಿಗೆ ಕಿವಿ ಕೇಳೋದು ಕಡಿಮೆ ಆಗ್ತಾ ಹೋಯಿತು. 6 ತಿಂಗಳಾಗುವಾಗ 25% ಬಂತು. 7 ವರ್ಷ ಆಗುವಾಗ 0% ಲಿಸನಿಂಗ್ ಪವರ್. ಕೇಳೋದೇ ಇಲ್ಲ ಹುಡುಗನಿಗೆ, ಕೇಳೋದೇ ಇಲ್ಲ. ಪ್ರೈಮರಿ ಶಾಲೆಗೆ ಬರ್ತಾನೆ.
ಮನೆಯಿಂದ 4 ಕಿಲೋಮೀಟರ್ ದೂರ ಶಾಲೆ ಇದೆ. ಶಾಲೆ ಬಂದು ಕುತ್ಕೊಳ್ತಾನೆ, ಅಧ್ಯಾಪಕರ ಬಾಡಿ ಲ್ಯಾಂಗ್ವೇಜ್ ಅವನಿಗೆ ಕಾಣಿಸ್ತಾ ಇದೆ, ಮಾತುಗಳು ಕೇಳೋದಿಲ್ಲ. ಅವರ ಕೈಗಳ ಚಲನೆ, ಮುಖದ ಭಾವನೆ ಅರ್ಥ ಮಾಡ್ಕೊಳ್ತಾನೆ, ಮಾತುಗಳು ಕೇಳೋದಿಲ್ಲ. ಇನ್ಸಲ್ಟ್ ಆಗುತ್ತೆ ಕ್ಲಾಸಲ್ಲಿ, ಅವನಿಗೆಲ್ಲರೂ ತಮಾಷೆ ಮಾಡ್ತಾ ಇನ್ಸಲ್ಟ್ ಮಾಡ್ತಾರೆ. ಬಟ್ ಹುಡುಗ ಹಠ ಹಿಡಿದು ಓದ್ತಾನೆ. ಅಧ್ಯಾಪಕರ ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ತಾನೆ, ಅವರ ಕೈಗಳ ಮೂಮೆಂಟ್ಸ್ ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡ್ತಾನೆ. ಬೋರ್ಡಲ್ಲಿ ಬರೆದ ಬಹಳ ಚಂದವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾನೆ. ಸರ್ 10ನೇ ತರಗತಿ ಎಕ್ಸಾಮ್ ಅಲ್ಲಿ ಅವನ ರಾಜ್ಯಕ್ಕೆ 4ನೇ ರ್ಯಾಂಕ್ ಅನ್ನು ತಗೋತಾನೆ, 4th ರ್ಯಾಂಕ್ ತಗೋತಾನೆ. ಅಲ್ಲಿಗೆ ಮುಗಿಯೋದಿಲ್ಲ ಸರ್. ಸೆಕೆಂಡ್ PUC ಅಲ್ಲಿ ಮತ್ತೆ ಅವನು 7ನೇ ರ್ಯಾಂಕ್ ಅನ್ನು ತಗೋತಾನೆ. 2 ಕಿವಿಗಳು ಕೇಳೋದಿಲ್ಲ, 7ನೇ ರ್ಯಾಂಕ್ ಅನ್ನು ತಗೋತಾನೆ. ಡಿಗ್ರಿ ಫಸ್ಟ್ ರ್ಯಾಂಕ್ ಅನ್ನು ತಗೊಳ್ತಾನೆ, MA ಫಸ್ಟ್ ರ್ಯಾಂಕ್ ಅನ್ನು ತಗೊಳ್ತಾನೆ, ಎಲ್ಲ ಕಡೆ ರ್ಯಾಂಕ್ಸ್ ತಗೊಳ್ತಾ ಹೋಗ್ತಾನೆ. 2 ಕಿವಿಗಳು ಕೇಳೋದಿಲ್ಲ. ಕಾಲೇಜಲ್ಲಿ ಲೆಕ್ಚರಿಂಗ್ ಪೋಸ್ಟ್ ಅನ್ನ ಮಾಡಿ ಸ್ಟಾರ್ಟ್ ಮಾಡ್ತಾನೆ, ಪಾಠ ಅದ್ಭುತ ಮಾಡ್ತಾನೆ. ಮಕ್ಕಳು ಪ್ರಶ್ನೆ ಕೇಳಿದ್ರೆ ಬರ್ದು ಕೊಡ್ರಪ್ಪ ಅಂತ ಹೇಳ್ತಾನೆ, ಅವನಿಗೆ ಕಿವಿ ಕೇಳೋದಿಲ್ಲ. ಮಕ್ಕಳು ಪ್ರಶ್ನೆಯನ್ನ ಬರೆದು ಕೊಟ್ಟಾಗ ತುಂಬಾ ಅದ್ಭುತವಾಗಿ ಪಾಠ ಮಾಡ್ತಾನೆ, ಪ್ರಶ್ನೆಗಳು ಸಾಲ್ವ್ ಮಾಡ್ತಾನೆ. ತುಂಬಾ ಅದ್ಭುತವಾಗಿ ಮಾಡ್ತಾ MPhil ಕಂಪ್ಲೀಟ್ ಮಾಡ್ಕೋತಾನೆ, PhD ಕಂಪ್ಲೀಟ್ ಮಾಡ್ಕೋತಾನೆ. ಅವನಿಗೆ ಸಡನ್ ಥಾಟ್ ಸ್ಟಾರ್ಟ್ ಆಯ್ತು, ನಾನು IAS ಪರೀಕ್ಷೆ ಬರೀಬೇಕು, ನನ್ನ ಟ್ಯಾಲೆಂಟ್ ಮೂಲಕ ಜಗತ್ತನ್ನ ಗೆಲ್ಲಬೇಕು, IAS ಪರೀಕ್ಷೆ ಬರೀಬೇಕು ಅಂತ 26ನೇ ವರ್ಷ ಪ್ರಾಯದಲ್ಲಿ ಡಿಸೈಡ್ ಮಾಡ್ಕೊಳ್ತಾನೆ. ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಾನೆ. ಮೊದಲ ಬಾರಿ IAS ಪರೀಕ್ಷೆ ಕೂತ್ಕೊಳ್ತಾನೆ, ಫೇಲ್ ಆಗ್ತಾನೆ. ಹಠ ಬಿಡೋದಿಲ್ಲ, 2 ವರ್ಷ ಮತ್ತೆ ಓದ್ಕೋತಾನೆ. 2ನೇ ಬಾರಿ IAS ಪರೀಕ್ಷೆ ಬರೀತಾನೆ. ಈ ಸಲ 647ನೇ ರ್ಯಾಂಕ್ ಬಂತು. ಸಮಾಧಾನ ಆಗೋದಿಲ್ಲ, ರಿಜೆಕ್ಟ್ ಮಾಡ್ತಾನೆ. 3ನೇ ಬಾರಿ ಕೂತ್ಕೋತಾನೆ. IAS ಎಕ್ಸಾಮ್ ಅನ್ನ 2 ವರ್ಷ ಆದ್ಮೇಲೆ 3ನೇ ಬಾರಿ ಕೂತ್ಕೋತಾನೆ. ಈ ಸಲ ಸಿಲೆಕ್ಟ್ ಆಗ್ತಾನೆ, IAS ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ಒಂದು ಸಾಮಾನ್ಯವಾಗಿರ್ತಕ್ಕಂಥ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ದೊಡ್ಡ ಹುದ್ದೆ ಕೊಡೋದಿಲ್ಲ, ಯಾಕಂದ್ರೆ ಕಿವಿಗಳು ಕೇಳೋದಿಲ್ಲ, ಫೋನ್ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮನಿರಾಮ್ ಶರ್ಮನಿಗೆ ಫೋನ್ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟಪಡ್ತಾನೆ. ಸಾಮಾನ್ಯವಾದ ಇಲಾಖೆಯಲ್ಲಿ ಅವನನ್ನ ಸೇರಿಸ್ತಾರೆ. ಆಗ ಡಿಸೈಡ್ ಮಾಡ್ಕೊಳ್ತಾನೆ, ಕಿವಿ ಆಪರೇಷನ್ ಮಾಡಿಸ್ಕೊಳ್ಬೇಕು ನಾನು. ಅದಕ್ಕೆ 5 ಲಕ್ಷ 10 ದುಡ್ಡು ಬೇಕು, ದುಡ್ಡು ತುಂಬಾ ಬೇಕು. ದುಡ್ಡಿಲ್ಲ ಅವನ ಹತ್ರ. ಹಣವನ್ನು ಒಟ್ಟು ಮಾಡ್ತಾನೆ, ಬ್ಯಾಂಕಲ್ಲಿ ಸಾಲ ಮಾಡ್ತಾನೆ. ತನ್ನ ಕಿವಿ ಆಪರೇಷನ್ ಮಾಡಿಕೊಂಡು 50% ಕೇಳುವ ಹಾಗೆ ಮಾಡ್ತಾನೆ. 4ನೇ ಬಾರಿ IAS ಎಕ್ಸಾಮಿಗೆ ಕೂತ್ಕೊಳ್ತಾನೆ. ಸರ್ 15 ವರ್ಷ ಒಂದು ಎಕ್ಸಾಮಿಗೋಸ್ಕರ ಕಷ್ಟಪಡ್ತಾನೆ. IAS ಪರೀಕ್ಷೆಗೋಸ್ಕರ 15 ವರ್ಷ ಕಷ್ಟಪಡ್ತಾನೆ. 4ನೇ ಬಾರಿ ಕೂತ್ಕೋತಾನೆ. 4ನೇ ಬಾರಿ ಕೂತ್ಕೊಂಡು ಅತಿ ಹೆಚ್ಚು ರ್ಯಾಂಕ್ ಅನ್ನು ತಗೊಳ್ತಾನೆ. ಇವತ್ತು ಪ್ರಧಾನಮಂತ್ರಿಗಳ ಹಣಕಾಸು ಕಚೇರಿಯಲ್ಲಿ ಅತಿ ದೊಡ್ಡ ಹುದ್ದೆಯಲ್ಲಿ ಮನಿರಾಮ್ ಶರ್ಮಾ ಇದ್ದಾರೆ. ನನಗೆ ಲೈಫಲ್ಲಿ ಒಮ್ಮೆ ಅವರನ್ನ ಭೇಟಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಇನ್ನೂ ಆಗಿಲ್ಲ, ಮಾಡಬೇಕು ಅಂತ ಆಸೆ ಪಡ್ತಾನೆ. 2 ಕಿವಿಗಳು ಕೇಳೋದಿಲ್ಲ ಪುಣ್ಯಾತ್ಮನಿಗೆ. 4 ಬಾರಿ IAS ಪರೀಕ್ಷೆ ಕೂತ್ಕೋತಾನೆ. 4 ಬಾರಿ ಕೂತು 4ನೇ ಬಾರಿ ತನಗೆ ಬೇಕಾದ ಹುದ್ದೆಯನ್ನ ಜಬರ್ದಸ್ತಾಗಿ ತಗೊಳ್ತಾನೆ, ಅರ್ಹತೆ ಮೇಲೆ ತಗೊಳ್ತಾನೆ. ಗ್ರೇಟ್ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮ್ಮಲ್ಲಿ ಬಹಳ ಕಾಳಜಿಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಪವರ್ಸ್ಗಳಿದೆ, ಅದ್ಭುತ ಟ್ಯಾಲೆಂಟ್ಸ್ ಭಗವಂತ ನಿಮ್ಮ ಲೋಡ್ ಮಾಡಿ ಜಗತ್ತಿಗೆ ಕಳಿಸ್ಕೊಟ್ಟಿದ್ದಾನೆ. ತುಂಬಾ ಅದ್ಭುತ ಕೆಲಸ ಮಾಡುವಂತ ಬ್ರೈನ್ ನಿಮ್ಗೆ ಭಗವಂತ ಕೊಟ್ಟಿದ್ದಾನೆ. ಸ್ಟ್ರಾಂಗ್ ಆದ ಮೆಮೊರಿ ಪವರ್ ಅನ್ನ ಕೊಟ್ಟಿದ್ದಾನೆ. ತುಂಬಾ ಕಾಳಜಿ ತೋರಿಸುವಂತ ಅಪ್ಪಮ್ಮನ ಪ್ರೀತಿಯನ್ನ ಕೊಟ್ಟಿದ್ದಾನೆ. ಜಗತ್ತಲ್ಲಿ ಇವತ್ತು ಎಷ್ಟೋ ಜನರಿಗೆ ಅಪ್ಪನ ಅಮ್ಮನ ಪ್ರೀತಿ ಸಿಗೋದಿಲ್ಲ ಸರ್, ಮಿಸ್ ಮಾಡ್ಕೋತಾರೆ. ನಿಮ್ಗೆ ಸಿಕ್ಕಿದೆ ಸರ್, ಕಂಗ್ರಾಟ್ಸ್ ಮಾಡ್ತೇನೆ, ನಿಮ್ಮನ್ನ ಕಂಗ್ರಾಚುಲೇಷನ್ ಮಾಡ್ತೇನೆ. ಎಲ್ಲಕ್ಕಿಂತ ಹೆಚ್ಚು ಅಂದ್ರೆ ನನ್ನ ಕೊನೆಯ ವಾಕ್ಯ, ನಿಮ್ಮ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ಸ್ ಅನ್ನು ತರಲಿಕ್ಕೆ ಸಾಧ್ಯತೆ ಇರತಕ್ಕಂತಹ, ಅರ್ಹತೆ ಇರತಕ್ಕಂತಹ ಒಂದು ಕ್ಯಾಂಪಸ್ ಸಿಕ್ಕಿದೆ. ಆ ಕ್ಯಾಂಪಸ್ ಅನ್ನ ಕ್ರಿಯೇಟಿವ್ ಕಾಲೇಜ್ ಅಂತ ಕರೀತಾರೆ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದನ್ನ ಕಲಿಸ್ಕೊಡೋ ಕಾಲೇಜ್ ಇದು. ಇದು ವರ್ಕ್ಶಾಪ್ ಅಲ್ಲ, ಇದು ಕಾಲೇಜು. ಆಂಬಿಯನ್ಸ್ ಅದ್ಭುತವಾಗಿದೆ. ನಿಮ್ಮ ಸ್ಪಿರಿಚುವಲ್ ಪವರ್ ಅನ್ನ ಬಳಸುವಂತ ಕಾಲೇಜ್ ಇದು. ನಾನು ಸಪೋರ್ಟ್ ಮಾಡ್ತೇನೆ ನಿಮ್ಗೆ. ಚೆನ್ನಾಗಿ ಓದಿ, ನಿಮ್ಮ ಅರ್ಹತೆಯನ್ನು ಸಾಬೀತುಪಡಿಸ್ತಾ ಹೋಗಿ. ನಿಮ್ಮ ಅಪ್ಪಮ್ಮನ ಡ್ರೀಮ್ ಅನ್ನ ಕಂಪ್ಲೀಟ್ ಮಾಡಿ ಇಲ್ಲಿಂದ ಹೋಗಿ. ಮತ್ತೆ ಅಪ್ಪನ ಪ್ರೀತಿ ಬೇಕು, ಅಮ್ಮನ ಪ್ರೀತಿ ಬೇಕು ಅಂತ ಹಂಬಲಿಸಬೇಡಿ. 2 ವರ್ಷ ಡೆಡಿಕೇಟ್ ಮಾಡಿ ಅದ್ಭುತವಾಗಿರ್ತಕ್ಕಂಥ ಮಾರ್ಕ್ಸ್ ತಕೊಂಡು ಅಮ್ಮನ ಮುಂದೆ ಜಂಬದಲ್ಲಿ ಹೋಗಿ ನಿಲ್ಲಿ. ಅಪ್ಪನ ಮುಂದೆ ಹೋಗಿ ಜಂಬದಲ್ಲಿ ನಿಲ್ಲಿ, ಅಪ್ಪನ ಅಪ್ರಿಶಿಯೇಟ್ ಮಾಡೋ ಹಾಗೆ ನಿಲ್ಲಿ. ನಾನು ಮತ್ತೆ ನಿಮ್ಗೆ ಶುಭವನ್ನ ಕೋರ್ತಾ ಇದ್ದೇನೆ. ಎಲ್ಲಾ ಮಕ್ಕಳು ಕೂಡ ಅದ್ಭುತವನ್ನ ಕ್ರಿಯೇಟ್ ಮಾಡೋ ಪವರ್ ಅನ್ನ ಹೊಂದಿದ್ದಾರೆ. ನಿಮ್ಗೆ ಬೇಕಾಗಿರ್ತಕ್ಕಂಥ, ನಿಮ್ಗೆ ಡೆಸ್ಟಿನಿ ಸಿಕ್ಕಿರ್ತಕ್ಕಂಥದ್ದು. ನಿಮ್ಗೆ ದೇವರು ಒಳ್ಳೆದನ್ನ ಮಾಡಲಿ. ವಿಶ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್.